ಎಲ್ಲರಿಗೂ ಜೈ ಜಿನೇಂದ್ರ. ನನ್ನ ಹೆಸರು ಪ್ರಾಂಜಲಿ ಜೈನ್. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಈಗ ಭಗವಾನ್ ಬಾಹುಬಲಿ ಸ್ವಾಮಿಯ ಬಗ್ಗೆ ಮಾತನಾಡಲು ಇಚ್ಛಿಸುತ್ತೇನೆ. ಜೈನ ಧರ್ಮದ ತತ್ವಗಳನ್ನು ಉಪದೇಶಿಸಿ ಮತ್ತೊಮ್ಮೆ ಊರ್ಜಿತಗೊಳಿಸಿದವರು ವರ್ತಮಾನ ಕಾಲದ ಪ್ರಥಮ ತೀರ್ಥಂಕರರಾದ ಭಗವಾನ್ ವೃಷಭನಾಥರು ಅಥವಾ ಆದಿನಾಥರು. ಕಚ್ಚ ಮಹಾಕಚ್ಚರ ತಂಗಿಯವರಾದ ಯಶಸ್ವತಿ ಮತ್ತು ಸುನಂದೆಯವರನ್ನು ವೃಷಭನಾಥರಿಗೆ ಕೊಟ್ಟು ಮದುವೆ ಮಾಡಲಾಯಿತು. ಯಶಸ್ವತಿಗೆ ಭರತ ಮುಂತಾದ 100 ಜನ ಪುತ್ರರು ಮತ್ತು ಬ್ರಾಹ್ಮಿ ಎಂಬ ಪುತ್ರಿಯು, ಸುನಂದಾದೇವಿಗೆ ಬಾಹುಬಲಿ ಎಂಬ ಪುತ್ರನು ಮತ್ತು ಸುಂದರಿ ಎಂಬ ಪುತ್ರಿಯೂ ಜನಿಸಿದರು. ಒಂದು ದಿನ ರಾಜಸಭೆಯಲ್ಲಿ ನರ್ತನ ಸೇವೆಗೈಯುತ್ತಿದ್ದ ನೀಲಾಂಜನೆಯ ಮರಣ ಸನ್ನಿವೇಶವನ್ನು ನೋಡಿ ಆದಿನಾಥರಿಗೆ ವೈರಾಗ್ಯ ಉಂಟಾಗಿ ತಪಸ್ಸಿಗೆ ತೆರಳುವುದಕ್ಕೆ ಮುನ್ನ ತನ್ನ ಮಕ್ಕಳಿಗೆ ರಾಜ್ಯವನ್ನು ವಿಭಾಗಿಸಿದರು. ಹೆಣ್ಣು ಮಕ್ಕಳಾದ ಬ್ರಾಹ್ಮ್ಯ ಸುಂದರಿಯರು ಮತ್ತು ಭರತನ 6 ಮಂದಿ ಸಹೋದರರು ತಂದೆಯೊಂದಿಗೆ ತಪಸ್ಸಿಗೆ ತೆರಳುವುದಕ್ಕೆ ಮುನ್ನ ಉಳಿದ ಮಕ್ಕಳಿಗೆ ರಾಜ್ಯವನ್ನು ಹಂಚಿದರು. ಭರತನಿಗೆ ಚಕ್ರವರ್ತಿ ಪದವಿಯನ್ನು ನೀಡಿ ಅಯೋಧ್ಯೆಯನ್ನು ಕೊಟ್ಟರೆ ಬಾಹುಬಲಿಗೆ ಪೌದಲಾಪುರವನ್ನು ನೀಡಿ ಯುವರಾಜ ಪದವಿಯನ್ನು ನೀಡಿದನು. ಉಳಿದ 93 ಮಂದಿ ಸಹೋದರರಿಗೆ ಪರಿಮತಾಳಪುರವನ್ನು ನೀಡಿದನು. ಅತ್ತ ತಪೋನಿರತರಾದ ಆದಿನಾಥರಿಗೆ ಕೇವಲ ಜ್ಞಾನ ಪ್ರಾಪ್ತಿಯಾಗಿ ಸಮವಸರಳ ರಚನೆಯಾಗುವ ಹೊತ್ತಿಗೆ ಇತ್ತ ಭರತ ಚಕ್ರಿಗೆ ಆಯುಧಾಗಾರದಲ್ಲಿ ಚಕ್ರ ರತ್ನವೊಂದು ಹುಟ್ಟಿಕೊಂಡಿತು. ದಿಗ್ವಿಜಯ ಮುಗಿಸಿ ಅಯೋಧ್ಯೆಗೆ ಮರಳುವಾಗ ಗಡಿ ಪ್ರದೇಶವಾದ ಪೌದಲಾಪುರದ ಬಳಿ ಚಕ್ರರತ್ನ ನಿಂತಿತು. ಕಾರಣ ತಿಳಿದಾಗ ಎಲ್ಲಾ ತಮ್ಮಂದಿರು ಶರಣಾದರೆ ಮಾತ್ರ ಚಕ್ರರತ್ನ ಮುನ್ನಡೆಯುತ್ತದೆ ಎಂದು ತಿಳಿದು ಬಂತು. 93 ಮಂದಿ ಸಹೋದರರು ವೈರಾಗ್ಯ ಉಂಟಾಗಿ ದಿಗಂಬರ ದೀಕ್ಷೆಯನ್ನು ತೆಗೆದುಕೊಂಡು ತಪಸ್ಸಿಗೆ ಹೊರಟರು. ಆದರೆ ಸ್ವಾಭಿಮಾನಿಯಾದ ಬಾಹುಬಲಿಯು ಯುದ್ಧಕ್ಕೆ ಸಿದ್ಧ ಎಂದನು. ಆದರೆ ಯುದ್ಧದಿಂದ ಅಪಾರ ಸಾವು ನೋವು ಸಂಭವಿಸುವುದೆಂದು ತಿಳಿದ ಜಾಣರಾದ ಮಂತ್ರಿಗಳು ಯಾವುದೇ ಹಿಂಸೆಯಿಲ್ಲದ ದ್ವಂದ್ವ ಯುದ್ಧಕ್ಕೆ ಒಪ್ಪಿಸಿದರು. ಅಂತೆಯೇ ದೃಷ್ಟಿ, ಜಲ, ಮಲ್ಲ ಯುದ್ಧಗಳಲ್ಲಿ ಬಾಹುಬಲಿ ಗೆದ್ದನು. ಆದರೆ ಕ್ರೋಧ, ಮಾನ, ಮಾಯ, ಲೋಭಗಳ ಬಗ್ಗೆ ಚಿಂತಿತನಾದ ಬಾಹುಬಲಿ ಆಸ್ತಿ, ಅಂತಸ್ತು, ಅಧಿಕಾರಗಳು, ಅಣ್ಣ ತಮ್ಮಂದಿರನ್ನೇ ಹೋರಾಟಕ್ಕೆ ನಿಲ್ಲಿಸುವ ಹೀನತೆಯನ್ನು ನೆನೆದು ದುಃಖಿತನಾದ. ತಾನು ಗೆದ್ದಿರುವ ಷಟ್ಖಂಡವನ್ನು ಅಣ್ಣನಿಗೆ ತ್ಯಾಗ ಮಾಡಿ ದಿಗಂಬರ ದೀಕ್ಷೆಯನ್ನು ತೆಗೆದುಕೊಂಡು ತಪಸ್ಸಿಗೆ ಹೊರಟನು. ಹೀಗೆ ತ್ಯಾಗವೀರ ಬಾಹುಬಲಿ ತಪಸ್ಸನ್ನು ಮಾಡುತ್ತಿರುವಾಗ ತನ್ನ ಮೈ ಮೇಲೆ ಬೆಳೆದ ಹುತ್ತ, ಬಳ್ಳಿ, ಹಾವು, ಹರಿದಾಡುವ ಹಾವುಗಳು ಯಾವುದನ್ನೂ ಲೆಕ್ಕಿಸದೆ ಮಳೆ, ಬಿಸಿಲು, ಗಾಳಿಯಿಂದ ಯಾವುದರಿಂದಲೂ ವಿಚಲಿತಲಾಗದೆ ತನಗೆ ಅಟ್ಟಿದ ಕರ್ಮಗಳ ನಾಶಕ್ಕೆ ಬದ್ಧನಾಗಿ ನಿಂತ. ಆದರೆ ತಾನು ನಿಂತಿರುವ ನೆಲ ಅಣ್ಣನದ್ದು ಎಂಬ ಚಿಂತೆ ಸಾಧನೆಗೆ ತೊಡಕಾಯಿತು. ಇದನ್ನು ಆದಿನಾಥನಿಂದ ತಿಳಿದ ಭರತ ಚಕ್ರವರ್ತಿ ಭೂಮಿ ಯಾರದ್ದೂ ಅಲ್ಲ ಎಂದು ಮನವರಿಕೆ ಮಾಡಿದಾಗ ಎಲ್ಲ ಕಲ್ಮಶಗಳು ನಾಶವಾಗಿ ನೇರವಾಗಿ ಭಗವಾನ್ ಬಾಹುಬಲಿ ಸಿದ್ಧ ಪದವಿಯನ್ನು ಪಡೆದರು. ಇದನ್ನೆಲ್ಲ ಗಮನಿಸಿದಾಗ ನಮಗೆ ಗೋಚರಿಸುವ ಬಾಹುಬಲಿಯ ವಿಶೇಷತೆಗಳೇನೆಂದರೆ ತ್ಯಾಗ ಮತ್ತು ವೈರಾಗ್ಯ. ಇದು ಇಂದಿನ ಜಗತ್ತಿಗೆ ದೊಡ್ಡ ಪಾಠವಾಗಿದೆ. ನಿಜವಾದ ಸುಖ ಭೋಗದಲ್ಲಿಲ್ಲ, ತ್ಯಾಗದಲ್ಲಿದೆ. ಬಾಹುಬಲಿಯ ಪೂಜೆ ಎಂದರೆ ಅದು ವ್ಯಕ್ತಿಯ ಪೂಜೆಯಲ್ಲ, ತ್ಯಾಗ ವೈರಾಗ್ಯದ ಆರಾಧನೆ. ಆಸೆಯೇ ದುಃಖಕ್ಕೆ ಮೂಲ ಎಂದು ಗೌತಮ ಬುದ್ಧ ಸಾರಿದರೆ ತ್ಯಾಗವೇ ಸುಖಕ್ಕೆ ಸಾಧನ ಎಂದು ತಮ್ಮ ಜೀವನ ಕ್ರಮದಿಂದಲೇ ತಿಳಿಸಿ ಹೋದರು ಬಾಹುಬಲಿ. ವಿಶೇಷವೇನೆಂದರೆ ಹಲವು ಕಡೆ ಆಲಯದ ಆವರಣವಿಲ್ಲದೆ ಆಗಸದೆತ್ತರಕ್ಕೆ ಮೈಚಾಚಿ ನಿಂತ ಭಗವಾನ್ ಬಾಹುಬಲಿಯ ಬಿಂಬಗಳು ಸರ್ವರಲ್ಲೂ ಆಕರ್ಷಿಸುತ್ತವೆ. ಆ ಬಿಂಬದ ಔನ್ನತ್ಯ ಮತ್ತು ಮುಚ್ಚುಮರೆಯಿಲ್ಲದ ನಿಷ್ಕಲ್ಮಶ ದಿಗಂಬರತ್ವ ಅನೇಕರನ್ನು ಬೆರಗುಗೊಳಿಸುವುದಿದೆ. ತಮ್ಮೆಲ್ಲೂ ನೆನೆದ ಭರತ ಚಕ್ರವರ್ತಿ ಪೌದಲಾಪುರದಲ್ಲಿ 525 ಬಿಲ್ಲಳತೆ ಎತ್ತರದ ಭಗವಾನ್ ಬಾಹುಬಲಿಯ ಚಿನ್ನದ ಮೂರ್ತಿಯನ್ನು ಕೆತ್ತಿಸಿ ಪ್ರತಿಷ್ಠಾಪಿಸಿ ಪೂಜಿಸಿದನಂತೆ. ಇದು ಬಾಹುಬಲಿ ಸ್ವಾಮಿಯ ಬೃಹತ್ ಮೂರ್ತಿಗಳ ನಿರ್ಮಾಣಕ್ಕೆ ನಾಂದಿಯಾಯಿತು. ಶ್ರವಣಬೆಳಗೊಳದಲ್ಲಿ 57 ಅಡಿ ಎತ್ತರದ, ಕಾರ್ಕಳದಲ್ಲಿ 42 ಅಡಿ ಎತ್ತರದ, ವೇಳೂರಿನಲ್ಲಿ 35 ಅಡಿ ಎತ್ತರದ, ಧರ್ಮಸ್ಥಳದ ರತ್ನಗಿರಿಯಲ್ಲಿ 39 ಅಡಿ ಎತ್ತರದ, ಗೊಮ್ಮಟಗಿರಿಯಲ್ಲಿ 20 ಅಡಿ ಎತ್ತರದ ಮತ್ತು ಕನಕಗಿರಿ ಕ್ಷೇತ್ರದಲ್ಲಿ 18 ಅಡಿ ಎತ್ತರದ ಭಗವಾನ್ ಬಾಹುಬಲಿ ಸ್ವಾಮಿಯ ಬಿಂಬಗಳು ಇವೆ. ಸದ್ಧರ್ಮ ಬಂಧುಗಳೇ, ಬಾಹುಬಲಿಯ ತ್ಯಾಗಮಯ ಜೀವನದ ಆದರ್ಶಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋಣ ಎಂಬ ಶುಭಭಾವನೆಯೊಂದಿಗೆ ಜೈ ಬೋಲೋ ಬಾಹುಬಲಿ ಸ್ವಾಮಿ ಭಗವಾನ್ ಕಿ ಜೈ ಹೋ. ಎಲ್ಲರಿಗೂ ಧನ್ಯವಾದಗಳು. ಎಲ್ಲರಿಗೂ ಜೈ ಜಿನೇಂದ್ರ.